Sit. Sit. Stand. Here, come. Here, come here. Sit. Here, come. Here. Second. Second, here. Here, second. ಯಾಕಮ್ಮ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀಯ ನಾಯಿಗಳನ್ನ ಕನ್ನಡದಲ್ಲಿ ಮಾತಾಡಲ್ವಾ? ಇಲ್ಲ ಅಣ್ಣ, ಅದಕ್ಕೆ ಇಂಗ್ಲಿಷ್ ಅರ್ಥ ಆಗುತ್ತೇನೋ ಅಂತ ಮಾತಾಡ್ತೀನಿ. ಹೌದಾ? ಅದು ನಿನ್ನ ಮಾತಲ್ಲ, ಟೋಟಲ್ ಭಾರತದ ಜನರ ಮಾತದು. ಪ್ರತಿಯೊಬ್ಬ ಭಾರತೀಯನು ನಾಯಿಗಳನ್ನ ಇಂಗ್ಲಿಷ್ ಅಲ್ಲೇ ಮಾತಾಡೋದು. ಯಾಕೆ ಅಂತ ಹೇಳ್ತೀನಿ ಬನ್ನಿ. ನಮಸ್ತೆ ಗೆಳೆಯರೆ, ಗಮನಿಸಿದ್ರಾ? ಈ ಮಗು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಭಾರತೀಯನು ಓದಿರ್ಲಿ ಓದ್ದೇ ಇರ್ಲಿ, ನಾಯಿ ನೋಡಿದ ತಕ್ಷಣ ಶೇಕ್ ಹ್ಯಾಂಡ್, ಸಿಟ್, ಸ್ಟ್ಯಾಂಡ್ ಅಂತ ಬಂದವರಿಗೆಲ್ಲ ತೋರಿಸ್ತಾ ಇರ್ತಾರೆ. ನಾಯಿನ್ ಮಾತ್ರ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ಮನುಷ್ಯರ ಹತ್ರ ಎಲ್ಲ ಅವ್ರ ಭಾಷೆ, ಅವರವರ ಭಾಷೆ ಮಾತಾಡ್ತಾರೆ. ಯಾಕೆ ಗೊತ್ತಾ? ಭಗತ್ ಸಿಂಗ್ನ ಕಥೆಯಲ್ಲಿ ಅಜೇಯದಲ್ಲಿ ಬರುತ್ತೆ. ಭಗತ್ ಸಿಂಗ್ ಪಿಕ್ಚರ್ಲು ನೋಡಿ ನೀವು. ಒಂದ್ಸಲ ಚಂದ್ರಶೇಖರ್ ಆಜಾದ್ ಅವರ ಗುರು ಊಟಕ್ಕೆ ಅಂತ ಇವರಿಗೆಲ್ಲ ದುಡ್ಡು ಕೊಟ್ಟಿರ್ತಾನೆ. ಸ್ವಲ್ಪ ರಾಜಗುರು, ಸುಖದೇವ್, ಭಗತ್ ಸಿಂಗ್ ಎಲ್ಲರಿಗೂ. ಅವರು ಆ ಹಣನ ಊಟ ಮಾಡದೆ ಪಿಕ್ಚರ್ ನೋಡಕ್ ಹೋಗ್ತಾರೆ. ಅಲ್ಲಿ ಬಾಲ್ಕನಿಯಲ್ಲಿ ಬರೆದಿರುತ್ತೆ, ಬ್ರಿಟಿಷ್ ಅವರಿಗೆ ಮಾತ್ರ ಪ್ರವೇಶ, ಡಾಗ್ಸ್ ಅಂಡ್ ಇಂಡಿಯನ್ಸ್ ಆರ್ ನಾಟ್ ಅಲೋಡ್ ಇನ್ ದ ಥಿಯೇಟರ್ ಅಂತ ಬರೆದಿರುತ್ತಾರೆ. ಭಗತ್ ಸಿಂಗ್ ತುಂಬಾ ಕೋಪ ಬರುತ್ತೆ. ಆ ಒಳ ವೇದನೆ, ಎಂತಹ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ್ದೇ ಹಣ ತಿಂದು ನಮ್ಮನ್ನ ಡಾಗ್ಸ್ ಅಂತ ಕರೀತಾ ಇದ್ದಾರೆ ಅನ್ನೋ ಬೇಸರ ಬರುತ್ತೆ. ಅದಕ್ಕೆ ಉತ್ತರಿಸಲು ಏನೋ ಗೊತ್ತಿಲ್ಲ, ಭಾರತದಾದ್ಯಂತ ಜನರು ನಾಯಿಗಳನ್ನ ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಶುರು ಮಾಡಿದ್ರು. ಗೊತ್ತಿಲ್ಲ ಅವ್ರಿಗೆ ಯಾಕೆ ಮಾತಾಡ್ತಾ ಇದೀವಿ ಅಂತ. ಅಂದ್ರೆ ನಾಯಿಗಳು ಬ್ರಿಟಿಷರ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ಆಕ್ಚುಲಿ ನಾಯಿ ನಾರಾಯಣ ನಮಗೆ. ಆದ್ರೆ ಗೊತ್ತಿಲ್ಲದ ಆವೇಶ ಭಗವಂತ ಮಾಡಿದ ತಪ್ಪಿಗೆ ತೋರಿಸ್ತಾರೆ ಅಂತ ಸಾಕ್ಷಿ ಇದು. ನೋಡಿ, ಭಾರತೀಯ ಅನ್ನವನ್ನು ತಿಂದು ಭಾರತದ ಜನರನ್ನೇ ಬಳಸಿಕೊಂಡು ಭಾರತೀಯರು ಮತ್ತು ನಾಯಿಗಳಿಗೆ ಪ್ರವೇಶವಿಲ್ಲ ಅಂದ ಬ್ರಿಟಿಷರಿಗೆ ಭಾರತದಾದ್ಯಂತ 30 ಕೋಟಿ ಜನ ಉತ್ತರಿಸಿದ್ದು ನಾಯಿಗಳನ್ನ ಇಂಗ್ಲಿಷಲ್ಲಿ ಮಾತಾಡಿ. ಹೀಗಿರಬೇಕು. ಗೊತ್ತಿಲ್ಲದಿದ್ರೂ ಭಾರತೀಯರ ಜೊತೆ ಇಟ್ಕೋಬೇಡಿ ಬ್ರಿಟಿಷರೇ. ಇವತ್ತಿಗೂ ನಮ್ಮ ಮನೆ ನಾಯಿಗಳನ್ನ ನಾವು ಇಂಗ್ಲಿಷಲ್ಲೇ ಮಾತಾಡೋದು. ಯಾಕೆಂದ್ರೆ ಬ್ರಿಟಿಷರು ಮಾಡಿದ ಆ ಮಾತಿಗೆ ಉತ್ತರ ಅದು. ಧನ್ಯವಾದ. ಅಹೋರಾತ್ರ.